ಶಿವಕುಮಾರ್ ಅವರು ಸ್ಪರ್ಧೆ ಅವ್ರು ಹೇಳಿರೋದು ಪಕ್ಷಕ್ಕೆ ಯಾರೇ ಅಭ್ಯರ್ಥಿ ಆದರೂ ನಾನೇ ಅಭ್ಯರ್ಥಿ. ಅನುದಾನಕ್ಕೂ ಚುನಾವಣೆ ಸೋಲಿಗೂ ಯಾವುದೇ ಸಂಬಂಧ ಇಲ್ಲ. ಇಲ್ಲಿ ಜಾತಿ ಸಮೀಕರಣ, ಭಾವನೆ, ಧರ್ಮ ಇವೆಲ್ಲ ಕೂಡ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ನಾನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೋಗೋದಿಲ್ಲ. ಮೇಕೆದಾಟು ಯೋಜನೆ ಬಗ್ಗೆ ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಸೊ ನನಗೆ ಸಿಕ್ಕಂಥ ಅವಧಿನಲ್ಲಿ ನಾನೊಂದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ತೀರ್ಪು ಬಂದಾಗಿದೆ. ಜನರು ಹೊಸ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ದೇವೇಗೌಡರ ಕುಟುಂಬದ ಸದಸ್ಯರು ಬೇಕು ಅಂತೇಳಿ ಆಯ್ಕೆ ಮಾಡಿದ್ದಾರೆ. ನಾನು ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಈಗಾಗಲೇ. ಸೊ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸಂಪೂರ್ಣವಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಯಾವ್ಯಾವುದು ರೈತರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭಾಳ ಅನುಭವಿ ಇರೋದ್ರಿಂದ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕರಿಗೆ ಹೆಚ್ಚು ಸಹಕಾರಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನನಗೆ ಇದೆ. ನಾನಾದರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಾನೇನು ಚುನಾವಣಾ ಪೂರ್ವವಾಗಿ ಕೆಲವು ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ವಿ. ಆ ಎಲ್ಲ ಕೆಲಸ ಕಾರ್ಯಗಳು ಮುಗಿಯೋವರೆಗೂ ಕೂಡ ನಾನು ಸೋತಿದ್ರೂ ಕೂಡ, ಜನ ನನ್ನನ್ನು ತಿರಸ್ಕಾರ ಮಾಡಿದ್ರೂ ಕೂಡ ಅದು ನನ್ನ ಜವಾಬ್ದಾರಿ. ಈ ಜಿಲ್ಲೆಯ ಜನರ ಋಣವನ್ನು, ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕಾದಂತೆ ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಇನ್ನು ಹೆಚ್ಚಿನ ಹೊಸ ಹೊಸ ಯೋಜನೆಗಳನ್ನು ತರುವಂಥ ಶಕ್ತಿ ಕೇಂದ್ರ ಸರ್ಕಾರ, ಅವ್ರದ್ದೇ ಕೇಂದ್ರ ಸರ್ಕಾರ ಇದೆ, ಅವ್ರದ್ದೇ ಸರ್ಕಾರ ಇರೋದ್ರಿಂದ, ಪ್ರಭಾವಶಾಲಿಗಳಾಗಿರೋದ್ರಿಂದ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮಾಗಡಿ ಕ್ಷೇತ್ರದ ಜನ ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ತೋರಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಪಕ್ಷದಲ್ಲಿರಲಿ ನನಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನನ್ನ ಗಮನದಲ್ಲಿದ್ದಾರೆ. ನಾನು ಕೂಡ ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಮುಂದೆನೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಜಿಲ್ಲೆಯ ಜನರ ಜೊತೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ನಾನು ನಿಮ್ಮ ಜೊತೆ, ನಿಮ್ಮ ಸಲಹೆಗಳಂತೆ ನಾನು ಕೂಡ ಮುಂದಕ್ಕೆ ಮುಂದುವರಿತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಾವು ಬಂದಿದ್ದಕ್ಕೆ, ತಾವು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಮನಸ್ಫೂರ್ತಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಸೋಲು ನನ್ನ ವೈಯಕ್ತಿಕನೇ ಹೊರತು ಬೇರೆ ಈ ಸೋಲಿಗೆ ಯಾರೂ ಕೂಡ ಕಾರಣ ಅಲ್ಲ. ನನ್ನ ಕೆಲಸ ಕಾರ್ಯಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ, ನನ್ನ ಆಚಾರ ವಿಚಾರಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ನನಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ. ಆ ವಿಶ್ರಾಂತಿಯನ್ನು ತೆಗೆದುಕೊಂಡು ಸಾಮಾನ್ಯ ಪ್ರಜೆಯಾಗಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸರ್, ಚನ್ನಪಟ್ಟಣ ಸ್ಪರ್ಧೆ ವಿಚಾರ ಬಗ್ಗೆ ಸರ್. ಚನ್ನಪಟ್ಟಣ ಸ್ಪರ್ಧೆ ವಿಚಾರ ನನ್ನ ಮುಂದೆ ಚರ್ಚೆನಲ್ಲಿಲ್ಲ. ಅಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ನಾಯಕರುಗಳು ತೀರ್ಮಾನ ಮಾಡಿ ಒಳ್ಳೆಯ ಅಭ್ಯರ್ಥಿಯನ್ನು ಅಲ್ಲಿ ಚುನಾವಣೆ ಕಣಕ್ಕೆ ಇಳಿಸ್ತಾರೆ. ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ನಾನು ಚುನಾವಣೆಗೆ ಏನೆಲ್ಲ ತಯಾರಿ ಏನೆಲ್ಲ ಆಗಬೇಕು ಅದನ್ನು ಮಾಡ್ತೀನಿ. ಸರ್, ನೀವು ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಮಾಡಿದ್ರೆ ಏನು ಮಾಡ್ತೀವಿ ಸರ್? ಆ ವಿಚಾರಗಳು ಇನ್ನೂ ಕೂಡ ಚರ್ಚೆಗೆ ಬಂದಿಲ್ಲ. ಚುನಾವಣೆ ಘೋಷಣೆ ಆಗಿಲ್ಲ. ಈಗ ತಾನೇ ಒಂದು ವಾರ ಆಗಿದೆ ರಾಜೀನಾಮೆ ಕೊಟ್ಟು. ಚುನಾವಣೆ ಇನ್ನೊಂದು 2 ತಿಂಗಳು, 1 ತಿಂಗಳು, 2 ತಿಂಗಳು, 3 ತಿಂಗಳು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಒಂದು ಪಕ್ಷವಾಗಿ, ಪಕ್ಷದ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಈ ಜಿಲ್ಲೆಯವರೇ ಆಗಿರೋದ್ರಿಂದ, ಸೊ ಅದಕ್ಕೆ ಬೇಕಾದಂಥ ಒಂದು ಅಲ್ಲಿ ಕ್ಷೇತ್ರ ವೇಕೆಂಟ್ ಆಗಿರೋದ್ರಿಂದ ಆ ಕ್ಷೇತ್ರದಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಯಾವುದೇ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಕೆಲಸ ಮಾಡ್ತಾರೆ. ಅಣ್ಣ ಅವರು ನಿಮಗೋಸ್ಕರ ಕ್ಷೇತ್ರ ತ್ಯಾಗ ಮಾಡ್ತಾರೆ. ಅದೆಲ್ಲ ಮಾಧ್ಯಮಗಳ ಊಹಾಪೋಹ, ಮಾಧ್ಯಮಗಳ ಸೃಷ್ಟಿ. ನಾನು ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಹೋಗೋದಿಲ್ಲ. ಜನ ರೆಸ್ಟ್ ಕೊಟ್ಟಿದ್ದಾರೆ, ರೆಸ್ಟ್ ತಗೋತೀನಿ. ನಾನು ಕೂಡ ಒತ್ತಡದಲ್ಲಿದ್ದೆ. ಸೊ ಒತ್ತಡದಿಂದ ಆಚೆ ಬಂದಿದ್ದೀನಿ. ಸೊ ನಾನು ಕೂಡ ಬೇರೆಯವ್ರಿಗೆ 20 ದಿನ ಮಾಡ್ತಾರೆ ಚುನಾವಣೆ,
ನಾನು 20 ದಿನ ಚುನಾವಣೆ. ಸರ್, ಈ ಕಾರ್ಯಕರ್ತರು ಮುಖಂಡರುಗಳು ಒತ್ತಡ ಇರೋದ್ರೆ ಮತ್ತೆ ಹೈಕಮಾಂಡ್ ಒತ್ತಡ ಇರೋದ್ರೆ ಸ್ಪರ್ಧೆ ಮಾಡಲೇಬೇಕು ಅಂದ್ರೆ ನೀವೇನು ಸೂಚಿಸ? ನಮ್ಮ ಪಕ್ಷದಲ್ಲಿ ಸಮರ್ಥ ನಾಯಕರಿದ್ದಾರೆ, ಸಮರ್ಥ ನಾಯಕತ್ವವನ್ನು ಕೊಡ್ತೇವೆ. ಚನ್ನಪಟ್ಟಣದಲ್ಲಿ ನಮ್ಮ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ, ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಗೆಲ್ತಾರೆ. ಸರ್, ಬಿಜೆಪಿ ಅಧ್ಯಕ್ಷರು JDS ಮತ್ತು ಬಿಜೆಪಿ ಅವರು ಒಂದಾಗಿ ಸೊಕ್ಕನ್ನು ಮುರಿತೀವಿ ಅಂತ ಹೇಳಿದ್ದಾರೆ. ಹೇಗೆ ಸ್ವೀಕರಿಸ್ತೀರಿ ಇದನ್ನು? ನೋಡಿ, ಅವರು ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರೋರು ಏನ್ ಬೇಕಾದರೂ ಹೇಳಿ. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ವಿರೋಧ ಪಕ್ಷಗಳನ್ನ ಬಗ್ಗೆ ಬಡಿಯೋದೇ ಒಂದು ತಂತ್ರಗಾರ, ಬೇರೆ ಏನೂ ಅಲ್ಲ. ಅವರು ಅಭಿವೃದ್ಧಿ ಅಲ್ಲ, ಈ ಕರ್ನಾಟಕ ರಾಜ್ಯದ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಅವರು ವಿರೋಧ ಪಕ್ಷಗಳನ್ನ ಯಾರು ಬಲಿಷ್ಠವಾಗಿದ್ದಾರೆ ಅವರನ್ನ ಸದೆ ಬಡಿಬೇಕು, ಅವ್ರನ್ನ ಕುಗ್ಗಿಸ್ಬೇಕು, ಅವರ ಶಕ್ತಿಯನ್ನ ಕುಂದಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಸರ್ಕಾರ, NDA ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ಕೊಂಡು ಬಂದಿದೆ. ಮುಂದೆನೂ ಕೂಡ ಅದನ್ನ ಮಾಡ್ತೇವೆ ಅಂತ ಹೇಳಿ ಘಂಟಾಘೋಷವಾಗಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಸರ್, ಈಗ ಎಕ್ಸ್ಪ್ರೆಸ್ ಕೆನಾಲ್ ವಿಚಾರವಾಗಿ ಸಾಕಷ್ಟು ಶ್ರಮ ಪಟ್ಬಿಟ್ಟು ಯೋಜನೆಗೆ ಚಾಲನೆ ಕೊಟ್ಟಿದ್ರ, ಅಲ್ಲಿ ಅವರು ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಸರ್ಕಾರ ಏನು ಕೈಗೊಳ್ಳುತ್ತೆ ಸರ್ ಮುಂದಿನ ನಿರ್ಧಾರ? ಸರ್ಕಾರ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ, ಮಾನ್ಯ ಶಾಸಕರು ಕೂಡ ಅದರಲ್ಲಿ ಭಾಗಿಯಾಗಿತ್ತು, ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಜನರಿಗೂ ಬೇಕು ಅಂತ ಆಗಲಿ, ಏನು ಬೇಕೋ ಆಮೇಲೆ ಮಾಡೋಣ. ಸಾಕಷ್ಟು ರಾಜ್ಯದಲ್ಲಿ ಕಾಣದಷ್ಟು ಅಭಿವೃದ್ಧಿಯನ್ನ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ತಾವು ಮಾಡಿದ್ರಿ ಸರ್. ಆದರೂ ಜನ ಅಭಿವೃದ್ಧಿನ ಕೈ ಹಿಡಿಲಿಲ್ಲ ಸರ್. ಇದನ್ನ ಹೇಗೆ ಅನಿಸ್ತಿಲ್ಲ ಸರ್ ನೀವು? ಚುನಾವಣೆಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ಜಾತಿ ಮುಖ್ಯ ಆಗುತ್ತೆ, ಧರ್ಮ ಮುಖ್ಯ ಆಗುತ್ತೆ, ಭಾವನೆಗಳು ಮುಖ್ಯ ಆಗುತ್ತೆ. ಒಳ್ಳೆ ಕೆಲಸಗಳಿಂದ ಕೆಟ್ಟ ಕೆಲಸಗಳು ಹೆಚ್ಚು ಪ್ರಚಾರವನ್ನು ಪಡೆಯುತ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸೋಲಾಗಿದೆ. ಒಂದು ವಿಶ್ವಾಸ ನಿಮ್ಮಲ್ಲಿ ಕಾರಣ ಆಯ್ತು. ಹೇಳಿದ್ದಲ್ಲ, ಜನ ತಿರಸ್ಕಾರ ಮಾಡಿದ್ಮೇಲೆ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಕೆಲಸ ಕಾರ್ಯಗಳು ಜನರಿಗೆ ಇಷ್ಟ ಆಗಲಿಲ್ಲ, ಜನರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ನಾನು ವಿಫಲನಾಗಿದ್ದೇನೆ. ನಾನು ನನ್ನ ಕೆಲಸ ಕಾರ್ಯವನ್ನ ಒತ್ತೆ ಇಟ್ಟು ಚುನಾವಣೆಗೆ ನಿಂತಂತವನು. ನಾನು ಬೇರೆಯವರ ಹೆಸರಿನಲ್ಲಿ ಚುನಾವಣೆಗೆ ಹೋದಂತವನಲ್ಲ, ನಾನು ನನ್ನ ಹೆಸರಿನಲ್ಲಿ ಚುನಾವಣೆಗೆ ಹೋದಂತ. ಜನ ನನ್ನ ಕೆಲಸವನ್ನ ತಿರಸ್ಕಾರ ಮಾಡ್ತಾರೆ. ಸೊ ಅವರಿಗೆ ಸಾಕಾಗಲಿಲ್ಲ ಅಂತ ಇನ್ನು ಒಳ್ಳೆಯವ್ರು ಬೇಕು ಅಂತೇಳಿ ಹೊಸ ಮುಖ ಬೇಕು, ಇನ್ನೂ ಚೆನ್ನಾಗಿ ವಿದ್ಯಾವಂತರು, ಬುದ್ಧಿವಂತರು, ಈ ದೇಶಕ್ಕೆ, ಇನ್ನೊಂದು ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕೊಡುಗೆಗಳನ್ನು ಕೊಡುವಂಥವ್ರು ಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ಸ್ವಾಗತ ಮಾಡಿದ್ದಾರೆ. ಸರ್, ಈಗ ನೀವು ಸೋತೆ ಅಂತ ಮನೇಲಿ ಕೂತಿದ್ದು ಮುಂದಿನ ನಡೆ ಏನು ಸರ್? ನಾನು ಮನೇಲಿ ಕೂತಿಲ್ವಲ್ಲ, ಓಡಾಡ್ತಾ ಇದ್ದೀನಿ. ಸರ್, 25 ಸರ್, DK ಶಿವಕುಮಾರ್ ರಾಜಕೀಯ ಆರಂಭ ಅಂತ ಹೇಳಿದ್ದಾರೆ. ಇದು ಇಲ್ಲಿಂದ ಅಂತ್ಯ ಆಗುತ್ತೆ ಅಂತ ಹೇಳಿ ಸ್ವಾಗತ ಕೋರಿಕೊಂಡು ನೋಡಿ, ಅವರ ಮಾತುಗಳನ್ನ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಹೋಗೋದು. ಡೈರೆಕ್ಟ್ ಇಲ್ಲದ ಸೊ ಸ್ಕ್ರಿಪ್ಟ್ ಯಾವಾಗ ಬೇಕಾದ್ರೆ ಏನೇನು ಬೇಕಾದ್ರೂ ಚೇಂಜ್ ಆಗ್ತಾರೆ. ಅವ್ರ ಬಗ್ಗೆ ಹೆಚ್ಚು ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ. ಸ್ಪರ್ಧೆ ಖಚಿತ ಸರ್. ಯಾರು? ಶಿವಕುಮಾರ್ ಅವರು ಸ್ಪರ್ಧೆ ಅದು ನೀವು ಪಕ್ಷದ ಅಧ್ಯಕ್ಷರು ಕೇಳಬೇಕು, ನನ್ನನ್ನು ಕೇಳಿದ್ರೆ ಅಲ್ಲ, ಅವರೇ ಅವ್ರು ಹೇಳಿರೋದು ಪಕ್ಷಕ್ಕೆ ಯಾರೇ ಅಭ್ಯರ್ಥಿ ಆದರೂ ನಾನೇ ಅಭ್ಯರ್ಥಿ. ಅವ್ರು ನಿಂತ್ಕೊಳ್ಳೋಕೆ ಆಸೆ ಇತ್ತು, ಜನ ತೀರ್ಮಾನ ಮಾಡಿದ್ರೆ ಪಕ್ಷ ತೀರ್ಮಾನ ಮಾಡಿದ್ರೆ ನಿಂತ್ಕೊಳ್ಳೋದು. ಅದು ಅವ್ರ ವೈಯಕ್ತಿಕ ವಿಚಾರ, ಅದು ನನಗೆ ಗೊತ್ತಿಲ್ಲ. ಸರ್, 28 ಸಂಸದರಲ್ಲಿ ಯಾರೂ ಕೂಡ ನಾಡು ನುಡಿ ಬಗ್ಗೆ ಧ್ವನಿ ಎತ್ತಿರಲಿಲ್ಲ. ತಾವು ಧ್ವನಿ ಎತ್ತಿದ್ರೆ ಇದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಸರ್? ಖಂಡಿತ ಅವಕಾಶ ಸಿಕ್ಕಾಗೆಲ್ಲ ಖಂಡಿತ ಇದರ ಬಗ್ಗೆ ನನ್ನ ಕರ್ನಾಟಕದ ರಾಜ್ಯಕ್ಕೆ, ಕನ್ನಡಿಗರಿಗೆ ಆಗುವಂಥ ಅನ್ಯಾಯಗಳಿದೆ, ಅನ್ಯಾಯಗಳ ಬಗ್ಗೆ ನನ್ನ ಧ್ವನಿ ಖಂಡಿತ ನಾನು ಇರ್ತೇನೆ. ಇವತ್ತು ಹೊಸ ಸರ್ಕಾರ, NDA ಸರ್ಕಾರ ಬಂದಿದೆ. ಸಮರ್ಥವಾದಂಥ ನಾಯಕರುಗಳು ಮಂತ್ರಿಗಳಾಗಿದ್ದಾರೆ. ಭಾರಿ ಅನುಭವಿಗಳು, ಬಹಳಷ್ಟು ಕನ್ನಡಿಗರ ಬಗ್ಗೆ, ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇರ್ತಕ್ಕಂಥದ್ದು. ಅವರ ಕೆಲಸ ಕಾರ್ಯಗಳನ್ನ ಕಾದು ನೋಡೋಣ. ಸರ್, ಶಾಸಕರು ಹೇಳ್ತಾ ಇದ್ರು ನಾವು ಸಂಸದರಿಗೆ ಹೆಚ್ಚು ಓಟ್ ಕೊಡಕ್ಕಾಗಲಿಲ್ಲ, ಅನುದಾನ ಹೆಂಗಪ್ಪ ತರೋದು ಅಂತ ಮನೆ ಒಂದು ನನ್ನ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ಸರ್. ಅನುದಾನಕ್ಕೂ ಚುನಾವಣೆ ಸೋಲಿಗೂ ಯಾವುದೇ ಸಂಬಂಧ ಇಲ್ಲ. ದೇಶದಲ್ಲಿ ಕಳೆದ ಬಾರಿಗಿಂತ INDA ಕೂಟಕ್ಕೆ ಅಷ್ಟೇ ವೋಟಿಂಗ್ ಇಂಪ್ರೂವ್ಮೆಂಟ್ ನೋಡಿ,
ಉತ್ತರ ಭಾರತದಲ್ಲಿ ಉತ್ತಮವಾದಂಥ ಒಂದು ಬೆಂಬಲವನ್ನು INDA ಒಕ್ಕೂಟ ಗಳಿಸಿದೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು 1 ಸ್ಥಾನದಿಂದ 9 ಸ್ಥಾನಗಳನ್ನು ನಾವು ಗಳಿಸಿದ್ದೇವೆ. ಆದರೆ ನಮ್ಮ ನಿರೀಕ್ಷೆ ಇನ್ನೂ ಬಹಳಷ್ಟಿತ್ತು. ಕಾರಣ, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಪಕ್ಷ ಕೂಡ ಸಮರ್ಥವಾದಂಥ ಅಭ್ಯರ್ಥಿಗಳನ್ನು ಎಲ್ಲ ಕಡೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಜಾತಿ ಸಮೀಕರಣ, ಭಾವನೆ, ಧರ್ಮ ಇವೆಲ್ಲ ಕೂಡ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು. ಸರ್, ಸತ್ಯಕಾಲ ಯೋಜನೆ ನಾವು ನಮ್ಮ ಕನಸಿನ ಕೂಸು 2018 ನಾವು ಗಡಿಯಲ್ಲಿ ಇಟ್ಟಂಥದ್ದು. ಈಗ ಅದ್ರ ಮುಂದೆ ಅದರ ಗತಿ ಏನು ಸರ್? ಕೆಲಸ ಮುಗೀತದೆ. ಅವಧಿಗೆ ಇನ್ನು ಒಂದು ವರ್ಷ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಒಂದು ಕಡೆ. ಅದಾಗಿದ ತಕ್ಷಣ ಇನ್ನೂ ಬೇಗ ಕೊಡೋಕ್ಕೆ ನಾನು ಅಧಿಕಾರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾಯಿತು ಅಂತ ಅಂದರೆ ಮಾಗಡಿ ನೀರಾವರಿ ಸಮಸ್ಯೆ ಬಗೆಹರಿತದೆ. ಜೊತೆಗೆ ನಮ್ಮ ವೈಚಿಗುಟ್ಟದಿಂದ ಈ ಕಡೆ ಭಾಗಕ್ಕೆ, ಚಕ್ರಬಾವಿ ಮತ್ತು ರೂಕಲ್ ಭಾಗಕ್ಕೆ ಏನು ಕೆರೆ ತುಂಬಿಸುವಂಥ ಯೋಜನೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಭಾಗದ ಜನ ಮಾಡಿದ್ರು. ಅದನ್ನು ಕೂಡ ಮೊದಲೇ TSC ಕಮಿಟಿನಲ್ಲಿ ಅಪ್ರೂವಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದ ಮುಂದೆ, ಬೋರ್ಡ್ ಮುಂದೆ ಹೋಗಿ ಅನುಮತಿಯನ್ನು ಪಡೆದು ಆ ಕಾಮಗಾರಿನೂ ಕೂಡ ಈ ವರ್ಷದಲ್ಲೇ ಟೆಂಡರ್ ತೆರಲಿಕ್ಕೆ ಪ್ರಾರಂಭ ಮಾಡಿದೆ. ಮೇಕೆದಾಟು ಯೋಜನೆ ಬಗ್ಗೆ ಏನು ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಹೋರಾಟ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕೇಂದ್ರ ಸರ್ಕಾರ ಪರಿಸರ ಇಲಾಖೆ ಅನುಮತಿಯನ್ನು ಕೊಟ್ಟರೆ, ಈಗ ನಾಯಕರುಗಳು, ಭಾಳಷ್ಟು ಜನ ನಾಯಕರುಗಳು ಮಂತ್ರಿಗಳಾಗಿದ್ದಾರೆ. ಅವರು ಇನ್ನೊಂದು ತಿಂಗಳು 2 ತಿಂಗಳೊಳಗಡೆ ಅದರ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳ ಹತ್ರ ಹೋರಾಟ ಮಾಡಿ ಕೊಡಿಸ್ತಾರೆ, ಅನುಮತಿ ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅವ್ರು ಅನುಮತಿ ಕೊಡಿಸಿದ 3 ವರ್ಷಗಳಲ್ಲಿ ನಾವು ಯೋಜನೆಯನ್ನು ಪೂರ್ಣಗೊಳಿಸ್ತೇವೆ. ರಾಜ್ಯ ಸರ್ಕಾರದ ಜವಾಬ್ದಾರಿ. ಸರ್, ತಾವು ಒಂದ್ಸರಿ ಸೋಲೂರಿನಲ್ಲಿ ಒಂದು ಸಭೆ ಮಾಡೋಕ್ಕೆ ನಾವು ಚುನಾವಣೆ ಪೂರ್ವವಾಗಿ ಒಂದು ಸಭೆ ಮಾಡಿದ್ವಿ ಸರ್. ಇನ್ನು 2 ವರ್ಷದಲ್ಲಿ ಹೇಮಾವತಿನ ಮಾಡಿ ಹರಿಸ್ತೇನೆ, ಅರ್ಕಾವತಿನ ಸತತವಾಗಿ ಅದೇನು ಮಾಡ್ತೀನಿ ಅಂತ ಹೇಳಿದ್ವಿ ಸರ್. ಅದು ಹೇಮಾವತಿ ನೀರು ನಮ್ಮ ಮಂಚನಬೆಲೆ ಮತ್ತು ತಿಕ್ಕೊಂಡಳ್ಳಿ ಇನ್ನೊಂದು ವರ್ಷದೊಳಗಡೆ ಬರುತ್ತೆ. 2-3 ಕಡೆ ಅದು ತಡೆ ಆಗಿದೆ. ಅರಣ್ಯ ಇಲಾಖೆಯ ಅನುಮತಿಗೋಸ್ಕರ 1-2 ಕಡೆ ಪ್ರಾಬ್ಲಮ್ ಎತ್ತಿನೊಳೆ ಹೇಮಾವತಿ ಎತ್ತಿನೊಳೆ ನೀರು ಅಲ್ಲಿಗೆ ಬರುತ್ತೆ. ಹೇಮಾವತಿ ನೀರು ಲಿಂಕ್ ಕೆನಾಲ್ದು ನಿಮಗೆ ಗೊತ್ತಿರೋ ಹಾಗೆ ಹೋರಾಟಗಳು ಪ್ರಾರಂಭ ಆಗಿದೆ. ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದವರು ಅದನ್ನು ತಡೆ ಹೊಡ್ತಾ ಇದ್ದಾರೆ. ರಾಜ್ಯದ BJP ನಾಯಕರು ಮತ್ತು ಜನತಾದಳದ ನಾಯಕರು ಮತ್ತು ಹೊಸ ಸಂಸದರೆಲ್ಲರೂ ಕೂಡ ಮಾಗಡಿ ಮತ್ತು ಕುಣಿಗಲ್ಗೆ ನ್ಯಾಯ ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾನು ಕೂಡ ಏನು ವಿಚಾರಗಳಾಗಿದೆ ಅಂತೇಳಿ ಮಾನ್ಯ ಕುಣಿಗಲ್ ಶಾಸಕರು ಮತ್ತು ಮಾಗಡಿ ಶಾಸಕರ ಜೊತೆ ಚರ್ಚೆ ಮಾಡಿ, ಅವಶ್ಯಕತೆ ಇತ್ತು ಅಂತಂದರೆ ಖಂಡಿತ ಈ ತಾಲೂಕಿನ ಜನರಿಗೋಸ್ಕರ ನಾನು ಸಂಬಂಧಪಟ್ಟಂಥ ಶಾಸಕರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿಯನ್ನು ಮಾಡಿ, ನೀರಿಗೋಸ್ಕರ ನೀವು ರಾಜಕೀಯ ಮಾಡಬೇಡಿ, ನಾವು ಕೂಡ ಈ ಕರ್ನಾಟಕದ ಕನ್ನಡಿಗರು, ನಾವು ಕೂಡ ಕಾವೇರಿ ನದಿ ಪಾತ್ರದ ಒಳಗಡೆ ಬರ್ತೇವೆ ಅನ್ನುವಂಥ ಮನವಿಯನ್ನು ನಾನು ಅವರೆಲ್ಲರೂ ಕೂಡ ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾನು ಮನವಿಯನ್ನು ವೈಯಕ್ತಿಕವಾಗಿ ಅವರನ್ನು ಭೇಟಿ ಮಾಡಿ ನಾನು ಮನವಿಯನ್ನು ಕ್ಷೇತ್ರದ ಜನರಿಗೋಸ್ಕರ ಮಾಡಲಿಕ್ಕೆ ನಾನು ಸಿದ್ಧಾಗಿದ್ದೆ. ಒಂದು ಚುನಾವಣೆಯಲ್ಲಿ ಸೋಲ್ಬೇಕಾಗ್ತದೆ, ಇಂಥವರೆಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದ ಚದುರಂಗಾಟದಲ್ಲಿ ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಚುನಾವಣೆಯಲ್ಲಿ ಯಾರು ಯಾತಕ್ಕೋಸ್ಕರ ಸೋಲಿಸ್ತಾರೆ, ಯಾತಕ್ಕೋಸ್ಕರ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ನಿಗೂಢ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಂಗ. ಸೊ ಹಾಗಾಗಿ ಇವತ್ತು ಜನ ತೀರ್ಪು ಕೊಟ್ಟಿದ್ದಾರೆ. ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಯಾವುದೇ ಕಾರಣಕ್ಕೂ ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಆ
ಅಭಿವೃದ್ಧಿ ಗುರಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. ಜೊತೆಗೆ ನಮ್ಮ ಗ್ಯಾರಂಟಿಗಳು ಬಹುಶಃ ಪ್ರತಿಯೊಂದು ಕುಟುಂಬದ ಜೀವನ ಶೈಲಿಯನ್ನು ಮುಂದಿನ 3 ವರ್ಷಗಳಲ್ಲಿ ಬದಲಾವಣೆ ಮಾಡಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಒಂದು ಆರ್ಥಿಕ ಚೈತನ್ಯವನ್ನು ಕೊಡುವಂಥ ವ್ಯವಸ್ಥೆ ಇದಾಗ್ತದೆ. ಸೊ ಬೇರೆ ಯಾರೇ ಕೂಡ ಬಂದರೂ ಕೂಡ ನೀವು ಅದನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವ ರೀತಿಯ ಬದಲಾವಣೆ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಕೂಡ ಬಡವರು ಮತ್ತು ರೈತರು ಯಾವ ರೀತಿಯಾಗಿ ಇದರ ಅನುಕೂಲಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇದು ರಾಜಕೀಯ ಚರ್ಚೆಯ ವಿಚಾರ ಆಗಿರ್ಬೋದು. ಮಾನವನ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ GDP ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ರಾಜ್ಯ, ಒಂದು ಜಿಲ್ಲೆ, ಒಂದು ಕ್ಷೇತ್ರದ ಅಭಿವೃದ್ಧಿ ಮಾನವನ ಅಭಿವೃದ್ಧಿಯ ಸೂಚ್ಯಂಕವನ್ನು ತೋರಿಸ್ತದೆ. ಸೊ ಹಾಗಾಗಿ ಇದು ವೈಯಕ್ತಿಕ ಆದಾಯದ ಮೂಲ ಜಾಸ್ತಿ ಆದಂಗೆಲ್ಲ ಅವರಿಗೆ ಉತ್ತಮವಾದಂಥ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಆದಂಗೆಲ್ಲ ನಮ್ಮ ಅಭಿವೃದ್ಧಿ ಆಗ್ತದೆ. ಖಂಡಿತ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ 4 ವರ್ಷಗಳಲ್ಲಿ ರಾಷ್ಟ್ರಕ್ಕೆ ನಂಬರ್ 1 ರಾಜ್ಯ ಆಗಿ ಹೊರಹೊಮ್ಮುವಂಥ ವಿಶ್ವಾಸ ನನಗಿದೆ. ಆ ಕೆಲಸ ಆಗ್ತದೆ.